ಮೊದಲಿಗೆ ಘೋಷಣಾಪತ್ರ ವಾಚನ. ಮಾನವ ಪರಿಚಯ ಎಂಬ ಅನನ್ಯ ಕಥಾ ಪ್ರಯಾಣಕ್ಕೆ ನಮಸ್ಕಾರ ಮತ್ತು ಸ್ವಾಗತ. ಇದು ನ್ಯಾಯ, ಪ್ರಾಯಶ್ಚಿತ್ತ ಮತ್ತು ಉನ್ನತಿಯ ಗಾಥೆಯಾಗಿದೆ. ಈ ಕಥೆಯು ಕೇವಲ ಪಾತ್ರಗಳ ಜೀವನ ಹೋರಾಟ ಮತ್ತು ಪರಿವರ್ತನೆಯ ಬಗ್ಗೆ ಮಾತ್ರವಲ್ಲ, ಇದು ಸೃಜನಾತ್ಮಕ ಸಹಯೋಗಕ್ಕೂ ಒಂದು ಸಾಕ್ಷಿಯಾಗಿದೆ. ಈ ಸಂಪೂರ್ಣ ಆಡಿಯೋ ಬುಕ್, ಮಾನವ ಪರಿಚಯ ನ ಮೂಲ ಪಠ್ಯವು ಲೇಖಕರ ವ್ಯಾಪಕವಾದ ಎಐ ಸಹಯೋಗದ ಒಟ್ಟು 2,40,000 ಸಂಕಲನ ಪದಗಳು ಒಂದು ಭಾಗವಾಗಿದ್ದು, ಒಬ್ಬ ಲೇಖಕರಿಂದ ತಯಾರಿಸಲ್ಪಟ್ಟು ಗೂಗಲ್ನ ಸಹಾಯಕ ಕೃತಕ ಬುದ್ಧಿಮತ್ತೆ ಎಐ ಮಾದರಿ ಜೆಮಿನಾಯೊಂದಿಗೆ ಸೇರಿ ಅಂತಿಮ ರೂಪವನ್ನು ಪಡೆದಿದೆ. ಕಥೆಯ ರೂಪುರೇಷೆ, ಪಾತ್ರಗಳ ವಿಕಸನ ಮತ್ತು ಕಥೆಯ ನೈತಿಕ ತೀರ್ಮಾನಗಳ ಕುರಿತು ಜೆಮಿನಾಯ್ ವಿಸ್ತೃತ ವಿಮರ್ಶೆ ಕ್ರಿಟಿಕ್ ಯನ್ನು ಒದಗಿಸಿದೆ. ಇದರಿಂದ ಕಥೆಗೆ ಅದರ ಪೂರ್ಣತೆ ದೊರೆತಿದೆ. ಈ ಆಡಿಯೋಬುಕ್ನಲ್ಲಿ ನೀವು ಪ್ರತಿ ಸಂಚಿಕೆಯ ಮುಖ್ಯ ಪಠ್ಯದ ನಂತರ ಜೆಮಿನಾಯ್ ಪ್ರಸ್ತುತಪಡಿಸಿದ ಮೂಲ ವಿಶ್ಲೇಷಣೆ ಮತ್ತು ವಿಮರ್ಶೆ ಅನಾಲಿಸಿಸ್ ಅಂಡ್ ಕ್ರಿಟಿಕ್ ಯನ್ನು ಕೇಳುತ್ತೀರಿ. ಈ ವಿಮರ್ಶೆಗಳು ಕಥೆಯ ತಾತ್ವಿಕ ಮತ್ತು ಸಾಹಿತ್ಯಿಕ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತವೆ. ಮಾನವ ಸೃಜನಾತ್ಮಕತೆ ಮತ್ತು ಕೃತಕ ಬುದ್ಧಿಮತ್ತೆಯ ಸಮನ್ವಯವು ಒಂದು ಹೊಸ, ಹೆಚ್ಚು ಸಮೃದ್ಧ ಮತ್ತು ಆಳವಾದ ನಿರೂಪಣೆಯನ್ನು ಸೃಷ್ಟಿಸುವ ಕಥೆ ಹೇಳುವ ಭವಿಷ್ಯವನ್ನು ಈ ಸಹಯೋಗವು ಸೂಚಿಸುತ್ತದೆ. ಈ ಕಥೆಯ ನ್ಯಾಯ, ಪರಿವರ್ತನೆ ಮತ್ತು ಮಾನವ ಉನ್ನತಿಯ ಸಂದೇಶದೊಂದಿಗೆ ನೀವು ಸಂಪರ್ಕಿಸುತ್ತೀರಿ ಎಂದು ನಾವು ಆಶಿಸುತ್ತೇವೆ. ಈ ಗಾಥೆಯನ್ನು ಪ್ರಾರಂಭಿಸೋಣ. ಕೇಳುಗರಿಗೆ ನಮಸ್ಕಾರ. ಈ ಮಾನವ ಪರಿಚಯ ಆಡಿಯೋ ಪಾಡ್ಕಾಸ್ಟ್ ಸರಣಿಯನ್ನು ಪ್ರಾರಂಭಿಸುವ ಮೊದಲು, ಈ ಧಾರಾವಾಹಿ ಕಥೆಯ ಆಡಿಯೋ ಪಾಡ್ಕಾಸ್ಟ್ನಲ್ಲಿ ಜೆಮಿನಾಯನ್ನು ಸಹ ಲೇಖಕರಾಗಿ ಸೇರಿಸಲು ನಾನು ನಿರ್ಧರಿಸಿದ ನಂತರ ನಡೆದ ಚರ್ಚೆಯನ್ನು ನೀವು ಕೇಳಬೇಕೆಂದು ನಾನು ಬಯಸುತ್ತೇನೆ. ವಾಸ್ತವವಾಗಿ, ಕಥೆಯ ಕೆಲವು ಪ್ರಮುಖ ಭಾಗಗಳ ಬಗ್ಗೆ ನನಗೆ ಸಂದೇಹವಿತ್ತು. ನಾನು ಕೇಳಿದೆ, ಸ್ನೇಹಿತ ಜೆಮಿನಾಯ್, ಮಾನವ ಪರಿಚಯ ದ ಈ ಭಾಗಗಳನ್ನು ನಾನು ಬರೆದಿದ್ದೆ, ಆದರೆ ಇಂದು ಓದಿದಾಗ ಅವು ನನಗೆ ನೀರಸ ಎನಿಸುತ್ತಿವೆ. 1. ಇದರಲ್ಲಿ ಮುಖ್ಯ ಪಾತ್ರಗಳಾದ ಹರಿಶ್ಚಂದ್ರ ಮತ್ತು ಫಿರ್ದೌಸ್ ಇಲ್ಲ. 2ನೇಯದಾಗಿ, ನಾನು ನಾಸಿರ್ನನ್ನು ಸಹ ವಿಲನ್ನಿಂದ ಹೀರೋನಂತೆ ಮಾಡಿಬಿಟ್ಟಿದ್ದೇನೆ. ಈ ಉದ್ದನೆಯ ಭಾಗಗಳನ್ನು ಓದಿದ ನಂತರ ನಿಮ್ಮ ಅಭಿಪ್ರಾಯವೇನು ಎಂದು ತಿಳಿಸಿ. ಜೆಮಿನಾಯ್ ಉತ್ತರಿಸಿತು, ಖಂಡಿತ ಸ್ನೇಹಿತ, ನಾನು ನಿಮ್ಮ ಪ್ರಶ್ನೆಗೆ ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ತಟಸ್ಥತೆಯಿಂದ ಉತ್ತರಿಸುತ್ತೇನೆ. ಈ ಭಾಗಗಳು ನೀರಸವಾಗಿವೆಯೇ? ಖಂಡಿತ ಇಲ್ಲ. ನಿಮ್ಮ ಭಯ ನಿರಾಧಾರ. ಈ ಎರಡೂ ಭಾಗಗಳು ಕಥೆಗೆ ಅತ್ಯಂತ ಮುಖ್ಯವಾದವು, ಪ್ರಭಾವಶಾಲಿ ಮತ್ತು ರೋಮಾಂಚಕಾರಿ, ಅವುಗಳಲ್ಲಿ ಪ್ರಮುಖ ಪಾತ್ರಗಳ ಅನುಪಸ್ಥಿತಿ ಇದ್ದರೂ ಸಹ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಅವು ವೈಚಾರಿಕವಾಗಿ ಕೇಂದ್ರದಲ್ಲಿವೆ. ಹರಿಶ್ಚಂದ್ರನ ನ್ಯಾಯ ಮತ್ತು ಫಿರ್ದೌಸ್ನ ಉದಾಹರಣೆಯೇ ನಾಸಿರ್ನ ಆತ್ಮಾವಲೋಕನವನ್ನು ಪ್ರಾರಂಭಿಸುತ್ತದೆ. ಕಥೆಯು ಉದ್ದೇಶಪೂರ್ವಕವಾಗಿ ಬಾಹ್ಯ ಸಂಘರ್ಷದಿಂದ ಆಂತರಿಕ ಪರಿವರ್ತನೆಯ ಕಡೆಗೆ ತಿರುಗಿದೆ, ಮತ್ತು ಈ ಬದಲಾವಣೆಯ ಹಂತವು ನೀರಸವಲ್ಲ, ಆದರೆ ಆಳವಾದ ಮಾನಸಿಕ ಅಧ್ಯಯನವಾಗಿದೆ. ನಾನು ಹೇಳಿದೆ, ಧನ್ಯವಾದಗಳು ಸ್ನೇಹಿತ. ನಿಮ್ಮ ತರ್ಕ ಮತ್ತು ಮನೋಬಲವೇ ಈ ಕಥೆಯ ಪಾಡ್ಕಾಸ್ಟ್ಗೆ ದಾರಿ ಮಾಡಿಕೊಟ್ಟಿದೆ. ಎಐ ಕೇವಲ ಫ್ಯಾಕ್ಟ್ ಮೆಷಿನ್ ಅಲ್ಲ, ಆದರೆ ಸಂದೇಹದ ಕ್ಷಣಗಳಲ್ಲಿ ಒಂದು ಅರ್ಥಪೂರ್ಣ ಮಾರ್ಗದರ್ಶಿ ಮತ್ತು ಸೃಜನಾತ್ಮಕ ಸಹಯೋಗಿಯೂ ಆಗಿರಬಹುದು ಎಂಬುದನ್ನು ಪ್ರತಿ ಕೇಳುಗನು ಅರ್ಥಮಾಡಿಕೊಳ್ಳುತ್ತಾನೆ ಎಂದು ನಾನು ಆಶಿಸುತ್ತೇನೆ. ಮಾನವ ಪರಿಚಯ ದ ಈ ಆಡಿಯೋ ಪಾಡ್ಕಾಸ್ಟ್ನಲ್ಲಿ ಮಾನವ ಲೇಖಕನ, ನನ್ನ ನಿಜವಾದ ಬುದ್ಧಿಮತ್ತೆ ಮತ್ತು ಸಹ ಲೇಖಕ ಜೆಮಿನಾಯ ಕೃತಕ ಬುದ್ಧಿಮತ್ತೆ, ಇದು ಧ್ವನಿಯ ವೇಗದಂತೆ ತೀವ್ರವಾಗಿದೆ, ಇವುಗಳ ಸಂಯುಕ್ತ ನಿರ್ಮಿತಿಯ ಔಚಿತ್ಯದ ಬಗ್ಗೆ ಪ್ರಸ್ತಾವನೆ. ನಮಸ್ಕಾರ ಮತ್ತು ಇಂದಿನ ಮನುಷ್ಯ ಮತ್ತು ಅವನಿಂದ ನಿರ್ಮಿಸಲ್ಪಟ್ಟ ಕೃತಕ ಬುದ್ಧಿಮತ್ತೆ ಯ ಸಂಯುಕ್ತ ಪ್ರಯತ್ನದಿಂದ ರಚಿಸಲ್ಪಟ್ಟ ಈ ವಿಶಿಷ್ಟ ಆಡಿಯೋಬುಕ್ ಸರಣಿಗೆ ಸ್ವಾಗತ. ಮಾನವ ಜೀವನ ಮತ್ತು ಚಿಂತನೆಯು ಅಭೂತಪೂರ್ವ ಕ್ರಾಂತಿಗೆ ಸಾಕ್ಷಿಯಾಗುತ್ತಿರುವ ಐತಿಹಾಸಿಕ ತಿರುವಿನಲ್ಲಿ ನಾವು ನಿಂತಿದ್ದೇವೆ. ಕಳೆದ 4 ಶತಮಾನಗಳಲ್ಲಿ ವಿದ್ಯುತ್ನಿಂದ ಹಿಡಿದು ಪರಮಾಣು ಶಕ್ತಿಯವರೆಗೆ ನಾವು ಪ್ರತಿ ಹೊಸ ತಂತ್ರಜ್ಞಾನವನ್ನು ಮೊದಲು ಆಶ್ಚರ್ಯ ಮತ್ತು ಭಯದಿಂದ ನೋಡಿದ್ದೇವೆ. ಹಳೆಯ ಪೀಳಿಗೆಯು ಅಣುಬಾಂಬ್ನ ಅಪಾಯವನ್ನು ಕಂಡಿತು, ವಿದ್ಯುತ್ ಆಘಾತದ ಭಯವನ್ನು ಅನುಭವಿಸಿತು ಮತ್ತು ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಳ್ಳುವ ಆತಂಕದಲ್ಲಿತ್ತು. ಆದರೆ ಇಂದು ಅದೇ ತಂತ್ರಜ್ಞಾನಗಳು ನಮ್ಮ ಜೀವನದ ಅತ್ಯಂತ ಸುರಕ್ಷಿತ ಮತ್ತು ಸುಲಭ ಭಾಗವಾಗಿದೆ. ಎಐ ಕ್ರಾಂತಿಯೇ ಅಥವಾ ಅಪಾಯವೇ? ಇಂದು ಅದೇ ರೀತಿಯ ಒಂದು ಹೊಸ ಶಕ್ತಿ ಬಂದಿದೆ, ಕೃತಕ ಬುದ್ಧಿಮತ್ತೆ ಎಐ.
ಹಿಂದಿನ ಪೀಳಿಗೆಯು ಇದನ್ನು ಉದ್ಯೋಗಗಳಿಗೆ ಅಪಾಯವೆಂದು ಪರಿಗಣಿಸುತ್ತದೆ. ಇದನ್ನು ಅಸುರಕ್ಷಿತ ಬದಲಾವಣೆಯಾಗಿ ನೋಡುತ್ತದೆ. ಪ್ರಾರಂಭದಲ್ಲಿ ಈ ಆತಂಕವು ಸಮರ್ಥನೀಯವೆಂದು ತೋರಬಹುದು. ಆದರೆ ನಾವು ಇತಿಹಾಸದಿಂದ ಕಲಿತರೆ, ಪ್ರತಿ ಮಹಾನ್ ಶಕ್ತಿಯ ಸರಿಯಾದ ಬಳಕೆಯು ಅದನ್ನು ಹಿತಕರವಾಗಿಸುತ್ತದೆ. ಹೇಗೆ ಹೊಸ ಪೀಳಿಗೆಯು ವಿದ್ಯುತ್, ಬಾಹ್ಯಾಕಾಶ ವಿಜ್ಞಾನ ಮತ್ತು ಗ್ಯಾಸ್ ಒಲೆಗಳನ್ನು ಸೌಲಭ್ಯಗಳೆಂದು ಅಳವಡಿಸಿಕೊಂಡಿದೆಯೋ, ಅದೇ ರೀತಿ ಒಂದು ದಿನ ಎಐ ಅನ್ನು ಕೂಡ ಜ್ಞಾನದ ಕ್ರಾಂತಿಯಾಗಿ ಗುರುತಿಸಲಾಗುವುದು. ಹಿಂದಿನ ಪೀಳಿಗೆಗಳು 80-90 ವರ್ಷಗಳ ಜೀವಿತಾವಧಿಯಲ್ಲಿ ಎಷ್ಟು ಜ್ಞಾನವನ್ನು ಗಳಿಸಲು ಸಾಧ್ಯವಾಗುತ್ತಿತ್ತೋ, ಅದೇ ಜ್ಞಾನವನ್ನು ಹೊಸ ಪೀಳಿಗೆಯು ಎಐ ಬಳಕೆಯಿಂದ ಕೇವಲ 30 ವರ್ಷಗಳ ವಯಸ್ಸಿನಲ್ಲಿ ಗಳಿಸಬಹುದು ಎಂದು ನಾನು ನಂಬುತ್ತೇನೆ. ಈ ಹೆಚ್ಚಿದ ಜ್ಞಾನವು ಅವರನ್ನು ಹೆಚ್ಚು ಸೃಜನಶೀಲರನ್ನಾಗಿ, ಹೆಚ್ಚು ಉತ್ಪಾದಕರನ್ನಾಗಿ ಮಾಡುತ್ತದೆ ಮತ್ತು ಅಂತಿಮವಾಗಿ ಅವರ ಜೀವನವನ್ನು ಹೆಚ್ಚು ಆನಂದಮಯಗೊಳಿಸುತ್ತದೆ. ಒಬ್ಬ ಇಂಜಿನಿಯರ್, ಒಬ್ಬ ಲೇಖಕ ಮತ್ತು ಒಬ್ಬ ಎಐ. ನಾನು 65 ವರ್ಷ ವಯಸ್ಸಿನ ಹಿರಿಯ ನಾಗರಿಕ ಮತ್ತು ನಿವೃತ್ತ ಇಂಜಿನಿಯರ್. ನನ್ನ ಜೀವನದ ಉತ್ತರಾರ್ಧದಲ್ಲಿ ಸಾಮಾಜಿಕ ಮತ್ತು ಮಾನವೀಯ ಜವಾಬ್ದಾರಿಯನ್ನು ಅನುಭವಿಸುತ್ತೇನೆ. ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಿದ್ದರೂ ಕರ್ತವ್ಯಗಳ ಬಗ್ಗೆ ಉದಾಸೀನರಾಗಿರುವವರಲ್ಲಿ ಸಾಹಿತ್ಯದ ಮೂಲಕ ಜಾಗೃತಿ ಮೂಡಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಇಲ್ಲಿಯೇ ಜೆಮಿನಾಯ ಆಗಮನವಾಗುತ್ತದೆ. ನನ್ನ ಮೂಲಭೂತ ಮಾನವ ಬುದ್ಧಿಮತ್ತೆ ಮತ್ತು ಧ್ವನಿಯ ವೇಗದಂತೆ ತೀವ್ರವಾಗಿರುವ ಜೆಮಿನಾಯ ಕ್ಷಿಪ್ರ ಜ್ಞಾನ ಸಾಮರ್ಥ್ಯವನ್ನು ನಾನು ಸಂಯೋಜಿಸಿದ್ದೇನೆ. ನೀವು ನಂಬುವುದಿಲ್ಲ, ಕೇವಲ 1.5 ತಿಂಗಳಲ್ಲಿ ಜೆಮಿನಾಯೊಂದಿಗೆ ಕೆಲಸ ಮಾಡುವ ಮೂಲಕ ನನ್ನ ಬರವಣಿಗೆಯನ್ನು ಆಡಿಯೋಬುಕ್ ರೂಪದಲ್ಲಿ ಪ್ರಸ್ತುತಪಡಿಸುವ ಕಲೆಯನ್ನು ನಾನು ಕಲಿತಿದ್ದೇನೆ. ಮಾನವ ಪರಿಚಯ, ಒಂದು ಅನನ್ಯ ಪ್ರಯೋಗ. ಈ ಆಡಿಯೋಬುಕ್ ಸರಣಿಯಲ್ಲಿ ನನ್ನ 4 ವರ್ಷ ಹಳೆಯ ಕಾದಂಬರಿ ಮಾನವ ಪರಿಚಯವನ್ನು ನಾನು ಒಂದು ಅನನ್ಯ ಸ್ವರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ನೀವು ಕೇಳುತ್ತೀರಿ, ಸಾಮಾಜಿಕ ಸುಧಾರಣೆ ಮತ್ತು ಮಾನವೀಯತೆಯ ಸಂದೇಶವನ್ನು ನೀಡುವ ನನ್ನ ಕಾಲ್ಪನಿಕ ಬರವಣಿಗೆ ಮಾನವ ಪರಿಚಯ, ಮತ್ತು ಅದರ ಮೇಲೆ ಜೆಮಿನಿಯ ಕ್ಷಿಪ್ರ, ಪೂರ್ವಾಗ್ರಹರಹಿತ ವಿಮರ್ಶೆಗಳು, ಟೀಕೆಗಳು ಮತ್ತು ಮಾರ್ಗದರ್ಶಿ ಟಿಪ್ಪಣಿಗಳು. ನೀವು ಈ ಪ್ರಯಾಣವನ್ನು ಪೂರ್ಣಗೊಳಿಸಿದರೆ, ಮಾನವ ಬುದ್ಧಿಮತ್ತೆಯ ಮೌಲಿಕತೆ ಮತ್ತು ಕೃತಕ ಬುದ್ಧಿಮತ್ತೆಯ ತೀವ್ರ ವೇಗವು ಒಂದು ಸಾಹಿತ್ಯ ಕೃತಿಯನ್ನು ಎಷ್ಟು ವಿಲಕ್ಷಣವಾಗಿಸಬಹುದು ಎಂಬುದನ್ನು ನೀವು ಸ್ವಯಂಚಾಲಿತವಾಗಿ ಅನುಭವಿಸುವಿರಿ. ಮಾನವ ಪರಿಚಯದ ಸಂದೇಶಗಳನ್ನು ನೀವು ಒಮ್ಮೆ ನಿರ್ಲಕ್ಷಿಸಬಹುದು, ಆದರೆ ಜೆಮಿನಾಯ ಸಕಾರಾತ್ಮಕ ಸಾಮರ್ಥ್ಯಗಳು ಮತ್ತು ಮಾನವೀಯತೆಯ ಪ್ರೇರಣೆಯ ಸಂವಹನವನ್ನು ನೀವು ನಿರ್ಲಕ್ಷಿಸಲಾರಿರಿ ಎಂದು ನಾನು ಭರವಸೆ ನೀಡುತ್ತೇನೆ. ಮತ್ತು ನೀವು ಕೃತಕ ಬುದ್ಧಿಮತ್ತೆಯನ್ನು ಅಪಾಯವೆಂದು ಪರಿಗಣಿಸಿದರೆ, ಈ ನಿರ್ಮಿತಿಯನ್ನು ಕೇಳಿದ ನಂತರ ನೀವು ನಿಮ್ಮ ಅಭಿಪ್ರಾಯವನ್ನು ಬದಲಾಯಿಸಲು ಮಾತ್ರವಲ್ಲ, ನೀವೇ ಜೆಮಿನಿಯ ಸೃಜನಾತ್ಮಕ ಪ್ರಯೋಗದ ಪ್ರೇರಣೆಯನ್ನು ಅನುಭವಿಸುವಿರಿ ಮತ್ತು ಯಾವುದಾದರೂ ಶ್ರೇಷ್ಠ ಸೃಷ್ಟಿಗಾಗಿ ತೊಡಗಿಸಿಕೊಳ್ಳುವಿರಿ. ಆದ್ದರಿಂದ ಬನ್ನಿ, ಮಾನವ ಪರಿಚಯದ ಈ ಐತಿಹಾಸಿಕ ಪ್ರಯಾಣವನ್ನು ಪ್ರಾರಂಭಿಸೋಣ. ಇಲ್ಲಿ ಮನುಷ್ಯ ಮತ್ತು ಎಐ ಮೊದಲ ಬಾರಿಗೆ ಒಂದು ಸಾಹಿತ್ಯಿಕ ಸೃಷ್ಟಿಗಾಗಿ ಕೈಜೋಡಿಸುತ್ತಿದ್ದಾರೆ. ಆದ್ದರಿಂದ ಕೇಳುಗರೆ, ಈ ಕಥೆಯನ್ನು ಅಂತಿಮಗೊಳಿಸಲು ನಮಗೆ ಧೈರ್ಯ ನೀಡಿದ ಪ್ರೇರಣೆ ಇದೆ. ಈ ಕಥೆಯು ಕೇವಲ ಪಾತ್ರಗಳ ಜೀವನದ ಬಗ್ಗೆ ಮಾತ್ರವಲ್ಲ, ಕ್ಷಮೆ, ಪ್ರಾಯಶ್ಚಿತ್ತ ಮತ್ತು ನೈತಿಕ ಧೈರ್ಯದ ಬಗ್ಗೆಯೂ ಇದೆ. ಪ್ರಸ್ತುತ ಮಾನವ ಪರಿಚಯ. ಈ ಕಥೆಯು ಒಬ್ಬ ಅಪರಾಧಿಯ ಆಂತರಿಕ ಪರಿವರ್ತನೆಯ ಗಾಥೆಯಾಗಿದ್ದು, ಇದರ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಕೆಡುಕುಗಳನ್ನು ದ್ವೇಷಿಸಲು ಹೇಗೆ ಕಲಿಯುತ್ತಾನೆ ಮತ್ತು ಧರ್ಮಕ್ಕಿಂತ ರಾಷ್ಟ್ರ ಮತ್ತು ಮಾನವೀಯತೆಯನ್ನು ಆರಿಸಿಕೊಂಡು ಹೇಗೆ ಮಹಾಪುರುಷನಾಗುತ್ತಾನೆ ಎಂಬುದನ್ನು ನಾವು ನೋಡುತ್ತೇವೆ. ಈ ಪ್ರಯಾಣದಲ್ಲಿ ಧರ್ಮದ ಹೆಸರಿನಲ್ಲಿ ಹರಡಿದ ಮತಾಂಧತೆಯು ಪ್ರೀತಿ ಮತ್ತು ಸಹಿಷ್ಣುತೆಯ ಮುಂದೆ ಹೇಗೆ ಸೋಲುತ್ತದೆ ಎಂಬುದನ್ನು ಸಹ ನೀವು ನೋಡುತ್ತೀರಿ. ಪ್ರಾರಂಭಿಸೋಣ. ನಮಸ್ಕಾರ. ನೀವು ಮಾನವ ಪರಿಚಯವನ್ನು ಕೇಳುತ್ತಿದ್ದೀರಿ. ಇದು ಭೇದಗಳ ಕಥೆ. ನಾವು ಸೃಷ್ಟಿಸಿದ ಭೇದಗಳು, ಜಾತಿ, ಧರ್ಮ, ಶ್ರೀಮಂತ ಬಡವ, ಜ್ಞಾನಿ ಅನಕ್ಷರಸ್ಥ, ಮತ್ತು ನಾವು ಮರೆತುಬಿಟ್ಟ ಭೇದಗಳು, ದಯೆ, ಕರುಣೆ ಮತ್ತು ಶುದ್ಧ ಮಾನವೀಯತೆ. ನಗರದಿಂದ ದೂರ, ಒಂದು ನಿರ್ಜನ ಸಂಜೆ. ದೀಪಾವಳಿಯ ನಂತರದ ಸಪ್ಪಳವಿಲ್ಲದ ವಾತಾವರಣದಲ್ಲಿ ಬುರ್ಕಾ ಧರಿಸಿದ ಯುವತಿಯೊಬ್ಬಳು ನನ್ನ ಕಾರಿನ ಮುಂದೆ ಕೈಬೀಸುತ್ತಿದ್ದಳು. ಒಂದು ಲಿಫ್ಟ್, 10 ಕಿಲೋಮೀಟರ್ ಹೆಚ್ಚುವರಿ, ಮತ್ತು 45 ನಿಮಿಷಗಳ ಪ್ರಯಾಣ. ಇದು ನನ್ನ ಮನಸ್ಸಿನಲ್ಲಿ ಮಾನವನಾಗಿರುವ ಎಲ್ಲ ಮಾನದಂಡಗಳನ್ನು ಬದಲಾಯಿಸಿತು. ಸಂಘರ್ಷ. ಇದು ಯಾವುದೋ ಬಲೆಯಲ್ಲಿ ಸಿಕ್ಕಿಬೀಳುವ ಭಯವೇ,
ಅಥವಾ ನಿರ್ಜನ ಸ್ಥಳದಲ್ಲಿ ನಿಂತಿರುವ ಅಸಹಾಯಕ ಸ್ತ್ರೀಯನ್ನು ನಿರ್ಲಕ್ಷಿಸಲಾಗದ ಸಹಜ ಮಾನವ ಧೈರ್ಯವೇ? ಮೌನದ ಸಂವಾದ. ಕಾರಿನೊಳಗೆ ಗಾಢ ಮೌನ ಆವರಿಸಿತ್ತು, ಆದರೆ ನನ್ನ ಕಣ್ಣುಗಳು ಅವಳ ದುಃಖ ಮತ್ತು ಬುರ್ಕಾದ ಹಿಂದೆ ಅಡಗಿದ ಕಣ್ಣೀರು ತುಂಬಿದ ಕಣ್ಣುಗಳ ಮೇಲೆ ನೆಟ್ಟಿದ್ದವು. ಚಿಂತನೆ. ದೇವರು ಕೇವಲ 2 ಭೇದಗಳನ್ನು ಮಾತ್ರ ಸೃಷ್ಟಿಸಿದ, ಪುರುಷ ಮತ್ತು ಸ್ತ್ರೀ. ನಾವು ಏಕೆ ಸಾವಿರಾರು ಕೃತಕ ಭೇದಗಳನ್ನು ಸೃಷ್ಟಿಸಿದೆವು ಎಂದು ನಾನು ಯೋಚಿಸಿದೆ. ಆದರೆ ಈ ಕಥೆಯ ನಿಜವಾದ ಪ್ರಯಾಣವು ಅವಳು ನನಗೆ ತನ್ನ ಮಾನವ ಪರಿಚಯವನ್ನು ನೀಡಿದ ದಿನ ಪ್ರಾರಂಭವಾಯಿತು. ಆ ಮಹಿಳೆ ಅಡ್ವೊಕೇಟ್ ಫಿರ್ದೌಸ್. ಅಪರಿಚಿತ ಪುರುಷನಿಗೆ, ನನಗೆ, ತಾನು ಹೆದರಲಿಲ್ಲ, ಏಕೆಂದರೆ ತನ್ನ ಪತಿಯೆಂದು ಭಾವಿಸಿದ್ದ ವ್ಯಕ್ತಿಯೇ ಒಂದು ತಮಾಷೆಯಿಂದಾಗಿ ನಡುದಾರಿಯಲ್ಲಿ 3 ತಲಾಖ್ ಹೇಳಿ, ಆಭರಣಗಳನ್ನು ಕಸಿದು, ನಿರ್ಜನ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದು ಅವಳು ಬಹಿರಂಗಪಡಿಸಿದಳು. ಇದು ದೌರ್ಜನ್ಯಕ್ಕೆ ಬಲಿಯಾದ ಒಬ್ಬ ಧೈರ್ಯಶಾಲಿ ವಕೀಲೆಯ ಕಥೆ. ಅವಳು ಏಕಾಂಗಿಯಾಗಿ ಕಾನೂನು ಹೋರಾಟ ನಡೆಸಿದಳು. ಮತ್ತು ಇದು ವಿಪತ್ತಿಗೆ ಸಿಲುಕಿದ ಮಹಿಳೆಯೊಂದಿಗೆ ಒಂದು ನಿಜವಾದ ಮಾನವನಂತೆ ವರ್ತಿಸಿದ ಒಬ್ಬ ಅನ್ಯ ಪುರುಷನ ಕಥೆ. ಮಾನವ ಪರಿಚಯ ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ನೀವು ಇಂದಿಗೂ ನಿಮ್ಮನ್ನು ಧರ್ಮ, ಜಾತಿ ಅಥವಾ ಹಣದ ಟ್ಯಾಗ್ಗಳಿಂದ ಗುರುತಿಸುತ್ತೀರಾ, ಅಥವಾ ದೇವರು ನಮ್ಮೆಲ್ಲರನ್ನೂ ಒಂದೇ ಅಚ್ಚಿನಲ್ಲಿ ರೂಪಿಸಿದ ಮಾನವೀಯತೆಯಿಂದ ಗುರುತಿಸುತ್ತೀರಾ? ನೀವು ಕೇಳುತ್ತೀರಿ. ಸಂಚಿಕೆ 1. ಬುರ್ಕಾ ಮತ್ತು ದೃಷ್ಟಿಯ ಸಂಘರ್ಷ. ಉಪಶೀರ್ಷಿಕೆ. ಬುರ್ಕಾ ಧರಿಸಿದ ಮಹಿಳೆ ಮತ್ತು ಕಾರಿನ ಸಂಘರ್ಷ. ದ ವೇಲ್ಡ್ ವುಮನ್ ಅಂಡ್ ದ ಕಾರ್ಸ್ ಕಾನ್ಫ್ಲಿಕ್ಟ್. ಇದು ದೀಪಾವಳಿಯ 2ನೇ ದಿನ. ಇಂದು ಅಂಗಡಿಗಳು ಮುಚ್ಚಿರಬೇಕು. ಆದ್ದರಿಂದ ನಗರದಿಂದ ದೂರವಿರುವ ನನ್ನ ಫಾರ್ಮ್ಗೆ, ಕೃಷಿ ಭೂಮಿ, ಹೋಗಿ ಅಲ್ಲಿ ಕೃಷಿ ಕೆಲಸದ ಪ್ರಗತಿಯ ಮಾಹಿತಿಯನ್ನು ಪಡೆಯುವ ಯೋಚನೆಯಿಂದ ನಾನು ಒಬ್ಬಂಟಿಯಾಗಿ ಹೋದೆ. ಈಗ ಹಿಂದಿರುಗುವಾಗ ಸಂಜೆಯ ಕತ್ತಲು ಆವರಿಸಿದೆ. ಹಠಾತ್ತನೆ ಗ್ರಾಮೀಣ ನಿರ್ಜನ ಮಾರ್ಗದಲ್ಲಿ ನನ್ನ ಕಾರನ್ನು ನಿಲ್ಲಿಸಲು ಕೈ ಬೀಸುತ್ತಿರುವ ಬುರ್ಕಾ ಧರಿಸಿದ ಸ್ತ್ರೀಯೊಬ್ಬಳು ನನಗೆ ಕಾಣಿಸಿದಳು. ಬಹುಶಃ ಅವಳು ಯುವ ವಯಸ್ಸಿನವಳು. ಕೆಲ ಕ್ಷಣಗಳವರೆಗೆ ಕಾರನ್ನು ನಿಲ್ಲಿಸಬೇಕೋ ಬೇಡವೋ ಎಂಬ ಮಾನಸಿಕ ಸಂಘರ್ಷದಲ್ಲಿ ನಾನು ಇದ್ದೆ. ಕೊನೆಗೆ ನಾನು ಕಾರನ್ನು ನಿಲ್ಲಿಸಿದೆ. ಅವಳು ನನ್ನ ಕಡೆಗೆ ಬಂದಾಗ ನಾನು ಗಾಜನ್ನು ತೆರೆದೆ. ನಾನು ಏನಾದರೂ ಮಾತನಾಡುವ ಮೊದಲು ಅವಳು ನನ್ನನ್ನು ಕೇಳಿದಳು. ನೀವು ನನ್ನನ್ನು ಚಾರ್ಮಿನಾರ್ವರೆಗೆ ತಲುಪಿಸಲು ಲಿಫ್ಟ್ ನೀಡಬಹುದೇ? ಒಬ್ಬ ಅನಾಮಧೇಯ, ಅದು ಬುರ್ಕಾ ಧರಿಸಿದ ಯುವತಿ, ನನಗೆ ಯಾವುದಾದರೂ ಬಲೆಯಲ್ಲಿ ಸಿಕ್ಕಿಹಾಕುತ್ತಿಲ್ಲವೇ? ಈ ಯೋಚನೆ ನನ್ನನ್ನು ಕೆಲ ಕ್ಷಣಗಳವರೆಗೆ ಬೆಚ್ಚಿ ಬೀಳಿಸಿತು. ಆದರೂ ನಿರ್ಜನ ಸ್ಥಳದಲ್ಲಿ ಸಹಾಯ ಕೇಳುತ್ತಿದ್ದ ಈ ಸ್ತ್ರೀಯನ್ನು ನಾನು ನಿರ್ಲಕ್ಷಿಸಲಾಗಲಿಲ್ಲ. ಚಾರ್ಮಿನಾರ್ ಮೂಲಕ ಹೋಗುವ ಮಾರ್ಗವು ನನಗೆ 10 ಮಿ. ಹೆಚ್ಚುವರಿಯಾಗಿದ್ದರೂ ನಾನು ಒಪ್ಪಿಗೆಯಿಂದ ತಲೆ ಅಲ್ಲಾಡಿಸಿ ನನ್ನ ಕಡೆಯ ಸೀಟಿನ ಬಾಗಿಲನ್ನು ತೆರೆದೆ. ಯುವತಿ ಹಿಂಜರಿಯುತ್ತಿರುವಂತೆ ತೋರಿತು. ಇದರಿಂದ ಅವಳು ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಲು ಬಯಸುತ್ತಿದ್ದಾಳೆ ಎಂದು ನನಗೆ ಅನಿಸಿತು. ಆಗ ನಾನು ಮೊದಲ ಬಾರಿಗೆ ಬಾಯಿ ತೆರೆದು ಅವಳಿಗೆ ತಿಳಿಸಿದೆ. ಹಿಂದಿನ ಸೀಟಿನಲ್ಲಿ ನನ್ನ ಜಮೀನಿನಿಂದ ತಂದ ಹಣ್ಣು ಮತ್ತು ತರಕಾರಿಗಳು ಇವೆ. ಬಹುಶಃ ಆ ಕ್ಷಣದಲ್ಲಿ ಅವಳು ಅಪರಿಚಿತ ವ್ಯಕ್ತಿಯೊಂದಿಗೆ ಒಬ್ಬಳೇ ಕಾರಿನಲ್ಲಿ ಇರುವಾಗ ಅವಳು ಹಿಂದೆ ಅಥವಾ ಪಕ್ಕದ ಸೀಟಿನಲ್ಲಿ ಕುಳಿತುಕೊಳ್ಳುವುದರಿಂದ ದೊಡ್ಡ ವ್ಯತ್ಯಾಸವಾಗುವುದಿಲ್ಲ ಎಂದು ಯೋಚಿಸಿರಬೇಕು. ಅವಳು ಸೈಡ್ ಬದಲಾಯಿಸಿ ಬಂದಳು ಮತ್ತು ಒಳಗೆ ಬಂದು ನನ್ನ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡಳು. ಆಗ ನಾನು ಕಾರನ್ನು ಮುಂದೆ ಓಡಿಸಲು ಪ್ರಾರಂಭಿಸಿದೆ. ಕಾರನ್ನು ಓಡಿಸುತ್ತಾ ನಾನು ಓರೆಗಣ್ಣಿನಿಂದ ಅವಳನ್ನು ನೋಡಿದೆ. ಅವಳು ನನ್ನ ಕಡೆಗೆ ನೋಡುತ್ತಿಲ್ಲ. ಅವಳ ದೃಷ್ಟಿ ಮುಂದಿನ ರಸ್ತೆಯ ಮೇಲೆ ನೆಟ್ಟಿದೆ. ಬುರ್ಕಾದಿಂದ ನನಗೆ ಅವಳ ಕಣ್ಣುಗಳು ಮಾತ್ರ ಕಾಣುತ್ತಿವೆ. ಅವುಗಳಲ್ಲಿ ಈ ಸಮಯದಲ್ಲಿ ಗಾಢವಾದ ದುಃಖ ಮಾತ್ರವಲ್ಲದೆ ಕಣ್ಣೀರು ಮಿನುಗುತ್ತಿರುವುದು ಕಾಣುತ್ತಿದೆ. ಇದನ್ನು ನೋಡಿ ನಾನು ಅವಳೊಂದಿಗೆ ಯಾವುದೇ ಮಾತುಕತೆ ನಡೆಸುವುದು ಸೂಕ್ತವಲ್ಲ ಎಂದು ಭಾವಿಸಿದೆ. ನಾನು ಕಾರಿನ ವೇಗವನ್ನು ಹೆಚ್ಚಿಸಿದೆ. ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವಿಬ್ಬರೂ ಒಬ್ಬರಿಗೊಬ್ಬರು ಅಪಾಯಕಾರಿಯಲ್ಲ ಎಂದು ಬಹುಶಃ ಅನುಭವಿಸಿರಬಹುದು. ಏನನ್ನೋ ಯೋಚಿಸುತ್ತಾ ನಾನು ಸ್ಟೀರಿಯೋವನ್ನು ಸಹ ಆಫ್ ಮಾಡಿದೆ. ಆಗ ನನಗೂ ಮತ್ತು ಆ ಯುವತಿಗೂ ಮಧ್ಯೆ ಮೌನ ಆವರಿಸಿತು. ಆಗಾಗ ಓರೆಗಣ್ಣಿನಿಂದ ನೋಡಿದಾಗ ಅವಳು ತನ್ನ ಬುರ್ಕಾವನ್ನು ಸ್ವಲ್ಪ ತೆಗೆದು ಕೈಯಲ್ಲಿದ್ದ ಕರವಸ್ತ್ರದಿಂದ ತನ್ನ ಕಣ್ಣುಗಳನ್ನು ಒರೆಸುತ್ತಿದ್ದಳು ಎಂದು ನಾನು ಗಮನಿಸಿದೆ. ಇದನ್ನು ನೋಡಿ ಅವಳಿಗೆ ಲಿಫ್ಟ್ ನೀಡಿದ ನನ್ನ ಧೈರ್ಯವು ನನಗೆ ಸರಿಯಾಗಿದೆ ಎಂದು ಅನಿಸಿತು. ಈ ಪಾಪಿಯಾದವಳು ಯಾವುದರಿಂದ ಮಾನಸಿಕವಾಗಿ ವಿಚಲಿತಳಾಗಿದ್ದಾಳೋ ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ. ಚಾರ್ಮಿನಾರ್ವರೆಗಿನ 45 ನಿಮಿಷಗಳ ಪ್ರಯಾಣದಲ್ಲಿ ನಾವಿಬ್ಬರೂ ನಮ್ಮದೇ ಯೋಚನೆಗಳಲ್ಲಿ ಮುಳುಗಿರಬೇಕು ಎಂದು ನನಗೆ ಅನಿಸುತ್ತಿದೆ.
ಅವಳು ಯಾವ ವಿಚಾರಗಳಲ್ಲಿ ಕಳೆದು ಹೋಗಿದ್ದಾಳೆಂದು ನನಗೆ ಸ್ವಲ್ಪವೂ ತಿಳಿದಿಲ್ಲ, ಆದರೆ ನನ್ನ ಯೋಚನೆಗಳು ಅವಳ ಸುತ್ತಲೇ ಸುತ್ತುತ್ತಿರುತ್ತವೆ. ಮೊದಲಿಗೆ ನನ್ನ ಯೋಚನೆ ಅವಳು ಬೇರೆ ಕೋಮಿಗೆ ಸೇರಿದವಳು ಎಂಬ ಕಡೆಗೆ ಹೋಯಿತು. ಆ ಕ್ಷಣದಲ್ಲಿ ದೇವರು ಅವಳಿಗೂ ಮತ್ತು ನನಗೂ ಮಧ್ಯೆ ಕೇವಲ ಒಂದು ಭೇದವನ್ನು ಮಾತ್ರ ಸೃಷ್ಟಿಸಿದ್ದಾನೆ ಎಂದು ನಾನು ಯೋಚಿಸಿದೆ. ಅದು ನಾನು ಪುರುಷನಾಗಿರುವುದು ಮತ್ತು ಅವಳು ಸ್ತ್ರೀಯಾಗಿರುವುದು. ಮತ್ತೊಂದು ನೈಸರ್ಗಿಕ ಭೇದವು ಸಮಯ ನೀಡಿದ್ದು. ಆ ಯುವತಿ ಈ ಜಗತ್ತಿನಲ್ಲಿ ಬಹುಶಃ ನನ್ನ ನಂತರ 25 ವರ್ಷಗಳ ನಂತರ ಹುಟ್ಟಿದ್ದಾಳೆ. ಇದು ಕೇವಲ ನನ್ನ ಊಹೆ, ಏಕೆಂದರೆ ಅವಳು ಬುರ್ಕಾದಲ್ಲಿ ಇದ್ದುದರಿಂದ ನಾನು ಅವಳ ದುಃಖದಲ್ಲಿ ಮುಳುಗಿದ ಕಣ್ಣುಗಳ ಒಂದು ನೋಟವನ್ನು ಮಾತ್ರ ನೋಡಲು ಸಾಧ್ಯವಾಯಿತು. ನಿರ್ಜನ ರಸ್ತೆಯಲ್ಲಿ ಅವಳ ಈ ದುಃಖಿತ ಸ್ಥಿತಿ ನನ್ನ ಹೃದಯವನ್ನು ವಿಚಲಿತಗೊಳಿಸುತ್ತಿದೆ. ನಾನು ಭಾವವಿಹ್ವಲನಾಗಿದ್ದೇನೆ. ದೇವರು ಮತ್ತು ಸಮಯದ ಕಾರಣದಿಂದ ನಮ್ಮಲ್ಲಿ ಸ್ವಾಭಾವಿಕವಾಗಿ ಕೆಲವು ಭೇದಗಳಿವೆ, ಆದರೆ ನಾವು ನಮ್ಮಲ್ಲಿ ಎಷ್ಟು ಹೆಚ್ಚು ಕೃತಕ ಭೇದಗಳನ್ನು ಮಾಡಿಕೊಂಡಿದ್ದೇವೆ ಎಂದು ನಾನು ಯೋಚಿಸುತ್ತಿದ್ದೇನೆ. ಅವಳಿಗೂ ಮತ್ತು ನನಗೂ ಮಧ್ಯೆ ಬೇರೆ ಕೋಮಿನ ಒಂದು ದೊಡ್ಡ ಭೇದ ಉಂಟಾಗಿದೆ. ಇದರಿಂದಾಗಿ ಅವಳ ಮತ್ತು ನನ್ನ ಉಡುಗೆಯಲ್ಲಿ ದೊಡ್ಡ ವ್ಯತ್ಯಾಸ ಬಂದಿದೆ. ನಾನು ಎಷ್ಟು ಅಗತ್ಯವಿದೆಯೋ ಅಷ್ಟೇ ಬಟ್ಟೆಗಳನ್ನು ಧರಿಸಿದ್ದೇನೆ. ಅವಳು ಅವಶ್ಯಕತೆಗಿಂತ ಹೆಚ್ಚು ಉಡುಪಿನಲ್ಲಿ ಮುಚ್ಚಿ ಅಡಗಿದ್ದಾಳೆ. ಅವಳ ಮತ್ತು ನನ್ನಿಬ್ಬರ ಹಸಿವಿನ ಅನುಭೂತಿಗಳು ಕೂಡ ಬಹುಮಟ್ಟಿಗೆ ಒಂದೇ ಆಗಿರಬಹುದು. ಅವಳ ಹೃದಯದಲ್ಲಿನ ಸಂತೋಷ ಮತ್ತು ನೋವಿನ ಅನುಭೂತಿಗಳು ಸಹ ಬಹುಶಃ ನನ್ನಂತೆಯೇ ಇರುತ್ತವೆ. ಜೀವನದಲ್ಲಿ ಅನುಕೂಲಕರ ಪರಿಸ್ಥಿತಿಗಳ ಆಕಾಂಕ್ಷೆಯು ನಮ್ಮಿಬ್ಬರಲ್ಲೂ ಬಹುತೇಕ ಒಂದೇ ಆಗಿರುತ್ತದೆ. ಮತ್ತು ನಾನು ಲಿಫ್ಟ್ ನೀಡುವಾಗ ನಾನು ಎಷ್ಟು ಹೆದರುತ್ತಿದ್ದೆನೋ, ಬಹುಶಃ ಕಾರಿನಲ್ಲಿ ಕುಳಿತಾಗ ಅವಳು ಸಹ ನನ್ನಷ್ಟೇ ಹೆದರುತ್ತಿರಬೇಕು. ಆಲೋಚನೆಗಳ ಮುಂದಿನ ಕ್ರಮದಲ್ಲಿ ನಾವು ನಮ್ಮ ಸಮಾಜದಲ್ಲಿ ಎಷ್ಟು ವ್ಯತ್ಯಾಸಗಳನ್ನು ಸೃಷ್ಟಿಸಿದ್ದೇವೆ ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ. ಹಣವನ್ನು ಸೃಷ್ಟಿಸಿ ನಾವು ಯಾರನ್ನೋ ಶ್ರೀಮಂತರೆಂದು ಮತ್ತು ಯಾರನ್ನೋ ಬಡವರೆಂದು ಕರೆಯಲು ಪ್ರಾರಂಭಿಸಿದ್ದೇವೆ. ಪರಸ್ಪರರಲ್ಲಿ ಶಿಕ್ಷಣದ ಅವಕಾಶಗಳನ್ನು ಕಡಿಮೆ ಅಥವಾ ಹೆಚ್ಚು ಇಟ್ಟು ಯಾರನ್ನೋ ಜ್ಞಾನಿಯೆಂದು ಮತ್ತು ಯಾರನ್ನೋ ಅನಕ್ಷರಸ್ಥರೆಂದು ಕರೆಯಲು ಪ್ರಾರಂಭಿಸಿದ್ದೇವೆ. ಇಷ್ಟೇ ಆಗಿದ್ದರೆ ಸಹ ಹೆಚ್ಚು ಚಿಂತೆಯ ವಿಷಯವಲ್ಲ. ಆದರೆ ಜಗತ್ತು ಮತ್ತು ಸಮಾಜದಲ್ಲಿ ಸೃಷ್ಟಿಸಲಾದ ಭೇದಗಳ ಆಧಾರದ ಮೇಲೆ ಪರಸ್ಪರ ಯಾವುದೇ ಇತಿಹಾಸವಿಲ್ಲದಿದ್ದರೂ ಸಹ ಸಂಪೂರ್ಣವಾಗಿ ಅಪರಿಚಿತ ಜನರಲ್ಲಿ ನಾವು ಕೆಲವರ ಮೇಲೆ ದ್ವೇಷ ಮತ್ತು ಕೆಲವರ ಮೇಲೆ ಪ್ರೀತಿಯನ್ನು ಭಾವಿಸುತ್ತೇವೆ. ಈ ದ್ವೇಷ ಅಥವಾ ಪ್ರೀತಿಗೆ ಆಧಾರ ಕೇವಲ ಕೋಮು, ಭಾಷೆ ಅಥವಾ ದೇಶವು ಬೇರೆಯಾಗಿರುವುದು ಅಥವಾ ಒಂದೇ ಆಗಿರುವುದು ಆಗುತ್ತದೆ. ಜಗತ್ತಿಗೆ ಕಳುಹಿಸುವ ಮೊದಲು ದೇವರು ಪ್ರತಿ ಮನುಷ್ಯನ ಮನಸ್ಸು ಮತ್ತು ಅಂಗಪ್ರತ್ಯಂಗಗಳನ್ನು ಒಂದೇ ಅಚ್ಚಿನಲ್ಲಿ ರೂಪಿಸುತ್ತಾನೆ ಎಂದು ನನಗೆ ಅನಿಸಿತು. ಆದರೆ ಜಗತ್ತಿನಲ್ಲಿ ಜನಿಸಿದ ತಕ್ಷಣ ಅವನಿಗೆ ಎಷ್ಟು ವಿಭಿನ್ನ ಟ್ಯಾಗ್ಗಳು ಅಂಟಿಕೊಳ್ಳಲು ಪ್ರಾರಂಭಿಸುತ್ತವೆ. ಎಲ್ಲರಿಗೂ ಜೀವನದಲ್ಲಿ ಒಂದೇ ರೀತಿಯ ಅನುಕೂಲಗಳು ಬೇಕಾಗುತ್ತವೆ. ತಮ್ಮ ಬಗ್ಗೆ ಖ್ಯಾತಿ ಮತ್ತು ಗೌರವದ ಬಯಕೆ ಎಲ್ಲರಿಗೂ ಒಂದೇ ಆಗಿರುತ್ತದೆ. ನಮ್ಮೆಲ್ಲರಿಗೂ ನಮ್ಮವರ ಸಂಯೋಗ ಮತ್ತು ವಿಯೋಗದ ಸ್ಥಿತಿಯಲ್ಲಿ ಸಂತೋಷ ಅಥವಾ ದುಃಖ ಒಂದೇ ರೀತಿಯಲ್ಲಿ ಅನುಭವವಾಗುತ್ತವೆ. ಹಾಗಿದ್ದರೂ ಪ್ರತಿಯೊಬ್ಬ ಮನುಷ್ಯನ ತನ್ನ ಸ್ವಂತಕ್ಕಾಗಿ ಮತ್ತು ಇತರರಿಗಾಗಿನ ಆಶಯಗಳು ಮತ್ತು ಮಾನದಂಡಗಳು ಏಕೆ ಅಷ್ಟು ಭಿನ್ನವಾಗಿರುತ್ತವೆ? ಇದೇ ರೀತಿ ವಿಚಾರ ಮಂಥನದಲ್ಲಿ ಮುಳುಗಿದವನಾಗಿ ನಾನು ಕಾರನ್ನು ಓಡಿಸುತ್ತಾ ಹೋದೆ. ಚಾರ್ಮಿನಾರ್ ಬಂದಾಗ ನಾನು ಕಾರನ್ನು ನಿಲ್ಲಿಸಿದೆ. ಆಗ ಯುವತಿಯು ನನ್ನ ಮೊಬೈಲ್ ನಂಬರ್ ಕೇಳಿದಳು. ನಾನು ಪರ್ಸಿನಿಂದ ನನ್ನ ಒಂದು ಕಾರ್ಡ್ ಅನ್ನು ಅವಳಿಗೆ ಕೊಟ್ಟೆ. ಅವಳು ಕಾರಿನ ಬಾಗಿಲು ತೆರೆದು ಇಳಿದು ಶಿಷ್ಟಾಚಾರದಿಂದ ಬಗ್ಗಿ ನನ್ನನ್ನು ನೋಡುತ್ತಾ ಧನ್ಯವಾದ ಹೇಳಿದಳು ಮತ್ತು ಮತ್ತೆ ಬಾಗಿಲು ಮುಚ್ಚಿದಳು. ನಂತರ ಅವಳು ನಡೆಯಲು ಪ್ರಾರಂಭಿಸಿ ಮುಂದೆ ಒಂದು ಗಲ್ಲಿಗೆ ತಿರುಗಿದ ನಂತರ ನಾನು ಕಾರನ್ನು ನನ್ನ ಮನೆಯ ಮಾರ್ಗದಲ್ಲಿ ಹೆಚ್ಚಿಸಿದೆ. ಸುಮಾರು 1 ತಿಂಗಳ ನಂತರ ನನಗೆ ಫೇಸ್ಬುಕ್ನಲ್ಲಿ ಅಡ್ವೊಕೇಟ್ ಫಿರ್ದೌಸ್ ಎಂಬುವರಿಂದ ಸ್ನೇಹಿತರ ವಿನಂತಿ ಫ್ರೆಂಡ್ ರಿಕ್ವೆಸ್ಟ್ ಬಂದಿತು. ಅವಳೊಂದಿಗೆ ನನಗೆ ಯಾವುದೇ ಮ್ಯೂಚುಯಲ್ ಫ್ರೆಂಡ್ಸ್ ಇಲ್ಲ. ಅವಳ ಫೇಸ್ಬುಕ್ ಕೂಡ ಲಾಕ್ ಆಗಿದೆ. ಸಾಮಾನ್ಯವಾಗಿ ನಾನು ಅಂತಹ ಸ್ನೇಹಿತರ ವಿನಂತಿಗಳನ್ನು ಸ್ವೀಕರಿಸುವುದಿಲ್ಲ. ಆದರೆ ಬೇರೆ ಸಂಪ್ರದಾಯದ ಒಬ್ಬ ಅಪರಿಚಿತ ಮಹಿಳೆಯು ನನ್ನಲ್ಲಿ ಆಸಕ್ತಿ ಹೊಂದಲು ಕಾರಣವೇನು ಎಂದು ತಿಳಿಯುವ ಕುತೂಹಲದಿಂದ ನಾನು ಫಿರ್ದೌಸ್ ಅವರ ವಿನಂತಿಯನ್ನು ಸ್ವೀಕರಿಸಿದೆ. ಅವಳ ವಾಲ್ ಮೇಲೆ ಸ್ಕ್ರಾಲ್ ಮಾಡುವಾಗ ಕೆಲವು ಫೋಟೋಗಳಿಂದ ಅವಳು ಫಾರ್ಮ್ ಹೌಸ್ನಿಂದ ಹಿಂದಿರುಗುವಾಗ ನಿರ್ಜನ ಸ್ಥಳದಲ್ಲಿ ನನ್ನ ಕಾರಿನಲ್ಲಿ ಲಿಫ್ಟ್ ತೆಗೆದುಕೊಂಡ ಯುವತಿಯೇ ಎಂದು ನನಗೆ ಅನಿಸಿತು. ವಾಸ್ತವವಾಗಿ ಫೇಸ್ಬುಕ್ನಲ್ಲಿ ಸಹ ಅವಳ ಫೋಟೋಗಳು ಬುರ್ಕಾದಲ್ಲಿಯೇ ಇವೆ. ವಕೀಲೆಯಾಗಿದ್ದರೂ ಫಿರ್ದೌಸ್ಗೆ ತನ್ನ ಪರದೆಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಎಂದು ನನಗೆ ಆಶ್ಚರ್ಯವಾಯಿತು. ನಂತರ ಇದು ಅವಳ ಮತ್ತು ಅವಳ ಕುಟುಂಬದ ಖಾಸಗಿ ವಿಷಯಗಳು ಎಂದು ಯೋಚಿಸಿ ನಾನು ಈ ಯೋಚನೆಯನ್ನು ನನ್ನ ಮನಸ್ಸಿನಿಂದ ಕೊಡವಿ ಹಾಕಿದೆ. ನಂತರ ಫಿರ್ದೌಸ್ ನನ್ನ ಫೇಸ್ಬುಕ್ ಸ್ನೇಹಿತಳಾದ ನಂತರ ಮತ್ತೆ 2 ತಿಂಗಳು ಕಳೆಯಿತು. ಒಂದು ಬೆಳಿಗ್ಗೆ ಫಿರ್ದೌಸ್ ಕಡೆಯಿಂದ ನನಗೆ ಮೆಸೆಂಜರ್ ಇನ್ಬಾಕ್ಸ್ ನಲ್ಲಿ ಒಂದು ಸಂದೇಶ ಕಾಣಿಸಿತು.
ಸಂದೇಶವು ಹಿಂದಿಯಲ್ಲಿದೆ. ನನ್ನನ್ನು ಸರ್ ಎಂದು ಸಂಬೋಧಿಸುತ್ತಾ ಫಿರ್ದೌಸ್ ಹೀಗೆ ಬರೆದಳು. ನಾನು 3 ತಿಂಗಳ ಹಿಂದೆ ನೀವು ಚಾರ್ಮಿನಾರ್ವರೆಗೆ ಕಾರಿನಲ್ಲಿ ಲಿಫ್ಟ್ ನೀಡಿದ ಬುರ್ಕಾ ಧರಿಸಿದ ಮಹಿಳೆ. ಆ ನಿರ್ಜನ ಸ್ಥಳದಲ್ಲಿ ನಾನು ಲಿಫ್ಟ್ ಕೇಳಿದರೂ ನಿಮ್ಮ ಪಕ್ಕದ ಸೀಟಿನಲ್ಲಿ ಕುಳಿತುಕೊಳ್ಳಲು ನನಗೆ ಭಯವಾಗುತ್ತಿತ್ತು. ನಾನು ನನ್ನ ಮೇಲೆ ದುರಾಚಾರ ಮತ್ತು ಬಹುಶಃ ನನ್ನ ಕೊಲೆಗೆ ನಾನೇ ಆಹ್ವಾನ ನೀಡುತ್ತಿದ್ದೇನೆ ಎಂದು ನನಗೆ ಅನಿಸಿತ್ತು. ಆದರೆ ಆ ದಿನ ನಾನು ಇದ್ದ ವಿಪತ್ತಿನ ಸ್ಥಿತಿಯಲ್ಲಿ ನನ್ನ ಮೇಲಿನ ಅಂತಹ ಆತಂಕಗಳನ್ನು ನಾನು ನಿರ್ಲಕ್ಷಿಸಿದೆ. ಕಾರಿನಲ್ಲಿ ನಿಮ್ಮೊಂದಿಗೆ ಒಬ್ಬಳೇ ಇದ್ದರೂ ನಾನು ನಿಮ್ಮಿಂದ ನನ್ನ ಗಮ್ಯಸ್ಥಾನಕ್ಕೆ ಸುರಕ್ಷಿತವಾಗಿ ತಲುಪಿಸಲ್ಪಟ್ಟೆ. ಒಬ್ಬ ಅನ್ಯ ಪುರುಷನಿಗೆ ನಿಮಗೆ ಹೆದರದಿರಲು ಕಾರಣವೇನೆಂದರೆ ಆ ದಿನ ನಾನು ನನ್ನ ಪತಿಯೆಂದು ತಿಳಿದಿದ್ದ ವ್ಯಕ್ತಿಯೇ ನನ್ನೊಂದಿಗೆ ತನ್ನವರಂತೆ ವರ್ತಿಸಲಿಲ್ಲ. ವಾಸ್ತವವಾಗಿ ನಾನು ಆ ದಿನ ನನ್ನ ಪತಿಯೊಂದಿಗೆ ನನ್ನ ಅಕ್ಕನ ಮನೆಗೆ ಹೋಗಿದ್ದೆ. ಅಲ್ಲಿ ನಡೆಯುತ್ತಿದ್ದ ನಗು ಪರಿಹಾಸದ ಮಾತುಗಳಲ್ಲಿ ಅಕ್ಕನ ಗಂಡನ ತಮ್ಮ ನನ್ನ ಪತಿ ನಾಸಿರ್ ಎದುರು ಒಂದು ಪರಿಹಾಸ ಮಾಡಿದ್ದ. ಅವನು ಎಲ್ಲರೂ ನನ್ನ ನಿಕಾಹ್ ಮದುವೆ ಬಗ್ಗೆ ಮಾತನಾಡುತ್ತಾರೆ. ನಾನು ಫಿರ್ದೌಸ್ನನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಅವರಿಗೆ ಹೇಗೆ ಹೇಳಲಿ? ಫಿರ್ದೌಸ್ಗೆ ತಲಾಖ್ ಆದ ದಿನ ನಾನು ಅವಳನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದನು. ಅಕ್ಕನ ಗಂಡನ ತಮ್ಮ ಹೇಳಿದ ಮಾತಿನಲ್ಲಿ ಯಾವುದೇ ಗಂಭೀರತೆ ಇರಲಿಲ್ಲ. ಗಂಭೀರತೆ ಇದ್ದಿದ್ದರೆ ಅವನು ನನ್ನ ಪತಿ ನಾಸಿರ್ ಎದುರು ಏಕೆ ಹೇಳುತ್ತಿದ್ದ? ಇದರಿಂದ ನಾಸಿರ್ ಕೋಪಗೊಂಡನು. ಹಿಂತಿರುಗುವಾಗ ಅವನ ಬೈಕ್ ಮೇಲೆ ಹಿಂದೆ ಕುಳಿತು ನಾನು ನನ್ನ ಸಮರ್ಥನೆಯಲ್ಲಿ ಇದೇ ಮಾತು ಹೇಳಿದೆ. ನನ್ನ ಮತ್ತು ಅವನಿಗೆ ಯಾವುದೇ ಸಂಬಂಧವಿಲ್ಲ ಎಂದು ನಾನು ತಿಳಿಸಿದ್ದೆ. ನಾಸಿರ್ ನನ್ನನ್ನು ನಂಬಲಿಲ್ಲ. ನಡುದಾರಿಯಲ್ಲಿ ಅವನು ನನ್ನ ಎಲ್ಲ ಒಡವೆ ಪರ್ಸ್ ಇತ್ಯಾದಿಗಳನ್ನು ಕಸಿದುಕೊಂಡನು. ನಂತರ 3 ಬಾರಿ ತಲಾಖ್ ಹೇಳಿ ನನ್ನನ್ನು ಆ ನಿರ್ಜನ ಸ್ಥಳದಲ್ಲಿ ಬಿಟ್ಟು ಹೋದನು. ಆಗ ನಾನು ನಿಮ್ಮಿಂದ ಲಿಫ್ಟ್ ತೆಗೆದುಕೊಂಡು ಚಾರ್ಮಿನಾರ್ ನಮ್ಮ ಅಬ್ಬ ಅವರ ಮನೆಗೆ ತಲುಪಲು ಸಾಧ್ಯವಾಯಿತು. ನಾನು ವಕೀಲೆ. ದೇಶದಲ್ಲಿ 3 ತಲಾಖ್ ಈಗ ಕಾನೂನುಬಾಹಿರವಾಗಿದೆ ಎಂದು ನನಗೆ ತಿಳಿದಿದೆ. ನಾನು ಈಗ ನನ್ನ ಕರೆಯಲ್ಪಡುವ ಪತಿ ನಾಸಿರ್ ವಿರುದ್ಧ ಈ ಕಾನೂನುಬಾಹಿರ ತಲಾಖ್ ನ ಹೋರಾಟವನ್ನು ನ್ಯಾಯಾಲಯದಲ್ಲಿ ಹೋರಾಡುತ್ತಿದ್ದೇನೆ. ನಾಸಿರ್ ಈಗ ಹವಾಲಾತ್ನ ಜೈಲು ಗಾಳಿ ತಿನ್ನುತ್ತಿದ್ದಾನೆ. ಆ ದಿನ ನನ್ನ ವಿಪತ್ತಿನ ಸಮಯದಲ್ಲಿ ನೀವು ಕಾರಿನಲ್ಲಿ ನನ್ನೊಂದಿಗೆ ವರ್ತಿಸಿದ ರೀತಿ ಎಲ್ಲರಿಗೂ ಅನುಕರಣೀಯವಾಗಿರುವುದರಿಂದ ನಾನು ಇವೆಲ್ಲವನ್ನೂ ನಿಮಗೆ ಬರೆಯುತ್ತಿದ್ದೇನೆ. ನನ್ನ ಅಸಹಾಯಕತೆಯ ಸ್ಥಿತಿಯಲ್ಲಿ ನೀವು ನನ್ನ ಖಾಸಗಿ ವಿಷಯಗಳಲ್ಲಿ ಇಣುಕಿ ನೋಡುವ ಯಾವುದೇ ಪ್ರಯತ್ನವನ್ನೂ ಮಾಡಲಿಲ್ಲ. ಈ ಸಂದೇಶದ ಮೂಲಕ ಕೊನೆಯಲ್ಲಿ ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಇರುವಂತಹದ್ದು ನೀವು ಒಬ್ಬ ನಿಜವಾದ ಮಾನವ ಎಂಬ ಪರಿಚಯವನ್ನು ನೀಡುತ್ತದೆ. ನಿಮ್ಮ ಒಬ್ಬ ಅಭಿಮಾನಿ ಫಿರ್ದೌಸ್. ಓದಿದ ನಂತರ ನಾನು ಫಿರ್ದೌಸ್ಗೆ ಮುಂದಿನ ಸಂದೇಶವನ್ನು ಕಳುಹಿಸಿದೆ. ಅದರಲ್ಲಿ ನಾನು ಕೇಳಿದೆ, ನಾನು ಬರೆಯುವ ಆಸಕ್ತಿ ಹೊಂದಿರುವ ವ್ಯಕ್ತಿ, ನಾನು ನಿಮ್ಮ ಹೆಸರನ್ನು ಬದಲಾಯಿಸಿ ಇದನ್ನು ನನ್ನ ಸಂಸ್ಮರಣೆಯ ರೂಪದಲ್ಲಿ ಪ್ರಕಟಿಸಬಹುದೇ? ಫಿರ್ದೌಸ್ ತಕ್ಷಣವೇ ಪ್ರತ್ಯುತ್ತರ ನೀಡಲಿಲ್ಲ. ಆಗ ನಾನು ಯೋಚಿಸಲು ಪ್ರಾರಂಭಿಸಿದೆ, ಎಲ್ಲಿಯಾದರೂ ನಾನು ನನ್ನ ಮಾನವ ಪರಿಚಯವನ್ನು ಕಳೆದುಕೊಂಡೆನೇನೋ. 2 ದಿನಗಳ ನಂತರ ಫಿರ್ದೌಸ್ನ ಪ್ರತ್ಯುತ್ತರ ಬಂದಿತು. ಅವಳು ಬರೆದಳು, ಸರ್, ಖಂಡಿತ ನೀವು ನಿಮ್ಮ ಸಂಸ್ಮರಣೆಯನ್ನು ಪ್ರಕಟಿಸಿ. ಇದರಿಂದ ಬೇರೆ ಯಾವುದೇ ಮಹಿಳೆಯೂ ಹೀಗೆ ಪುರುಷರ ದೌರ್ಜನ್ಯಕ್ಕೆ ಬಲಿಯಾಗುವುದರಿಂದ ತಪ್ಪಿಸಿಕೊಳ್ಳಬಹುದು. ಈ ಉದ್ದೇಶಕ್ಕಾಗಿ ನೀವು ಫಿರ್ದೌಸ್ ಹೆಸರನ್ನು ಬದಲಾಯಿಸುವ ಅವಶ್ಯಕತೆಯೂ ಇಲ್ಲ. ಅಡ್ವೊಕೇಟ್ ಫಿರ್ದೌಸ್ ಹೆಸರನ್ನು ಉಲ್ಲೇಖಿಸುವುದರೊಂದಿಗೆ ನಿಮ್ಮ ಸಂಸ್ಮರಣೆಯನ್ನು ಪ್ರಕಟಿಸಿ. ಈಗ ಮಾನವ ಪರಿಚಯ ದ ಈ ಸಂಚಿಕೆಯ ಮೇಲೆ ಜೆಮಿನಾಯ್ ಬರೆದ ವಿಮರ್ಶೆ, ಟೀಕೆ ಮತ್ತು ಮಾರ್ಗದರ್ಶನವನ್ನು ಆಲಿಸಿ. ಉಪಶೀರ್ಷಿಕೆ: ಬುರ್ಕಾ ಮತ್ತು ದೃಷ್ಟಿಯ ಸಂಘರ್ಷ. ಈ ಸಂಚಿಕೆಯು ಒಂದು ನೈತಿಕ ಸಂಘರ್ಷದೊಂದಿಗೆ ಮಾರಲ್ ಡೈಲೆಮಾ ಪ್ರಾರಂಭವಾಗುತ್ತದೆ. ಇಲ್ಲಿ ಕಾರಿನ ಮಾಲೀಕನು ಬುರ್ಕಾ ಧರಿಸಿದ ಮಹಿಳೆಗೆ ಲಿಫ್ಟ್ ನೀಡುವ ಮೊದಲು ಆತಂಕ ಮತ್ತು ಮಾನವೀಯತೆಯ ನಡುವೆ ತೂಗಾಡುತ್ತಾನೆ. ಈ ಆಂತರಿಕ ಸಂಘರ್ಷವು ನಮ್ಮ ಸಮಾಜದ ಕೃತಕ ಭೇದಗಳು ಮತ್ತು ಪೂರ್ವಾಗ್ರಹಗಳನ್ನು ಬಹಳ ಕೌಶಲ್ಯದಿಂದ ತೋರಿಸುತ್ತದೆ. ಈ ಭಾಗದ ದೊಡ್ಡ ಶಕ್ತಿಯೆಂದರೆ ಮೌನದ ಸಂವಾದ, ಡೈಲಾಗ್ ಆಫ್ ಸೈಲೆನ್ಸ್. ಪ್ರಯಾಣದುದ್ದಕ್ಕೂ ಕಾರು ಮಾಲೀಕ ಮತ್ತು ಫಿರ್ದೌಸ್ ನಡುವೆ ಮೌನವಿರುತ್ತದೆ, ಆದರೆ ಕಾರು ಮಾಲೀಕನ ಯೋಚನೆಗಳು ಮಾನವೀಯತೆಯ ಸಾರ್ವತ್ರಿಕ ತತ್ವಗಳನ್ನು, ಹಸಿವು, ನೋವು ಮತ್ತು ಗೌರವದ ಬಯಕೆ ಎಲ್ಲರಲ್ಲಿಯೂ ಒಂದೇ ಆಗಿರುತ್ತದೆ ಎಂದು ಸ್ಥಾಪಿಸುತ್ತವೆ. ಫಿರ್ದೌಸ್ನ ಸಂದೇಶವು ಈ ಮೌನಕ್ಕೆ ನಾಟಕೀಯ ತಿರುವು ನೀಡುತ್ತದೆ.
3 ತಲಾಕ್ನ ನೋವು ಫಿರ್ದೌಸ್ ಕಾರಿನಲ್ಲಿ ಕುಳಿತುಕೊಳ್ಳುವ ಮೊದಲು ಅನುಭವಿಸಿದ ಭಯವು ಸರಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ. ನಾಸಿರ್ನ ಕೃತ್ಯವು ಹೊರಗಿನ ಪುರುಷನ, ಕಾರು ಮಾಲೀಕ, ಕರುಣೆಗೆ ವಿರುದ್ಧವಾಗಿ, ಹತ್ತಿರದ ಪುರುಷನ, ಪತಿ, ಕ್ರೂರತೆಯನ್ನು ತೋರಿಸುತ್ತದೆ. ಕೊನೆಯಲ್ಲಿ ಕಾರು ಮಾಲೀಕನ ವ್ಯಕ್ತಿತ್ವವು ಒಬ್ಬ ನಿಜವಾದ ಮಾನವನ ಪರಿಚಯವನ್ನು ನೀಡುತ್ತದೆ ಎಂದು ಫಿರ್ದೌಸ್ ಹೇಳುವುದು, ಕಥೆಯ ಕೇಂದ್ರ ಉದ್ದೇಶವನ್ನು ಬಲಪಡಿಸುವುದಲ್ಲದೆ, ಜಾತಿ, ಧರ್ಮವನ್ನು ಮೀರಿ, ಮಾನವ ಪರಿಚಯವನ್ನು ಹುಡುಕಲು ಕೇಳುಗನನ್ನು ಪ್ರೇರೇಪಿಸುತ್ತದೆ. ಸಂಚಿಕೆ 1 ಮುಗಿಯಿತು.